ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟೆಕ್ನಿಕಲ್ ಗೋವರ್ಧನ್. ಈ ಒಂದು ವಿಡಿಯೋದಲ್ಲಿ ಬಂದ್ಬಿಟ್ಟು ನಾವೇನಪ್ಪ ಅಂತಂದ್ರೆ ಆದರೆ ಟಿಮ್ ಟಾಮ್ ಮತ್ತು ದ ಕೆನೆಡಿಯನ್ ಅನ್ನೋದು ಎಲ್ಲಿಗೆ ಹೋದ್ರ ಅನ್ನೋದು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಬನ್ನಿ ನೋಡಿ. ಇಲ್ಲಿ ಮೊದಲಿಗೆ ಬಂದ್ಬಿಟ್ಟು ಭಾಳ ನೇಮ್ಗಳನ್ನ ನೋಡ್ತೀವಿ, ಟಾಮ್, ಟಿಮ್, ದ ಕೆನೆಡಿಯನ್ ಅಂತೇಳಿ. ಅವರ ಸರದಿ ಮುಗೀತು ಫ್ರೆಂಡ್ಸ್. ಇವಾಗ ಬಂದ್ಬಿಟ್ಟು ಈ ಒಂದು ಮೆಸೇಜ್ನ ಬರ್ತಿಲ್ಲ. ಯಾಕಪ್ಪ ಅಂತಂದರೆ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ, ಅವಾಗ ಮತ್ತೆ ನಿಮ್ಗೆ ಗೊತ್ತಾಗುತ್ತೆ. ಇದ್ರ ಬದಲಿಗೆ ಯಾರೆಲ್ಲ ಬರ್ತಿದಾರಪ್ಪ ಅಂತಂದರೆ ಲೋಗನ್, ಮ್ಯೂಸಿಕ್, ಕಾಲ್ ಅನ್ನುವ ಈ ಒಂದು ನೇಮ್ನಿಂದ ಬಂದ್ಬಿಟ್ಟು ನಮಗೀಗ ಮೆಸೇಜ್ ಬರ್ತಿದೆ. ಅದು ಬಂದ್ಬಿಟ್ಟು ಬಿಲೋ 1000 ಸಬ್ಸ್ಕ್ರೈಬರ್ಗೆ ಬಂದ್ಬಿಟ್ಟು ಭಾಳ ಹೆಚ್ಚಿಗೆ ಬರ್ತದೆ. ಅದು ನ್ಯೂ ಕ್ರಿಯೇಟರ್ಸ್ಗೆ ಬಂದ್ಬಿಟ್ಟು ಭಾಳ ಈ ಒಂದು ಮೆಸೇಜ್ನ ನೋಡ್ಬೋದಾಗುತ್ತೆ. ಇದು ಬಂದ್ಬಿಟ್ಟು ನಮ್ಮ ಒಂದು ಚಾನಲ್ನಲ್ಲಿ ಬಂದ್ಬಿಟ್ಟು ಜಸ್ಟ್ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ರೆ ಸಾಕು, ಒಂದು ಹಾಫ್ ಆನ್ ಅವರ್ ಒಳಗಡೆ ಇದಕ್ಕೆ ಒಂದು ಮೆಸೇಜ್ ಬರುತ್ತೆ. ಇಟ್ ಈಸ್ ರಿಯಲಿ ಗುಡ್ ಕಂಟೆಂಟ್ ಬ್ರೋ, ವಿಲ್ ಸ್ಟ್ರಾಂಗ್ ಆಫ್ ಬಿಲೋ 1000 ಸಬ್ಸ್ಕ್ರೈಬರ್ಸ್ ಅಂತ ಬರುತ್ತೆ. ಇನ್ನು ಬೇರೆ ಬೇರೆ ರೀತಿಯ ಕೆಲವೊಂದು ವೀಡಿಯೋಸ್ಗಳಲ್ಲಿ ಕೆಲವೊಂದು ರೀತಿಯಲ್ಲಿ ಬಂದ್ಬಿಟ್ಟು ಈ ಒಂದು ಮೆಸೇಜ್ ಅನ್ನೋದು ಪಾಪಪ್ ಆಗ್ತಿದೆ ಅಥವಾ ಬರ್ತಾ ಇದೆ ಅಂತ ಹೇಳ್ಬೋದು. ಇದು ಯಾಕೆ ಬರ್ತಿದೆ ಮತ್ತು ಇವ್ರಿಗೆ ಏನಿಲ್ಲ ಲಾಭ ಇದರಿಂದ ಬಂದ್ಬಿಟ್ಟು. ಆದರೆ ಟಿಮ್ ಟಾಮ್ ಮತ್ತು ದ ಕೆನೆಡಿಯನ್ ಅನ್ನೋದು ಎಲ್ಲಿಗೆ ಹೋದ್ರ ಅನ್ನೋದು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಬನ್ನಿ ನೋಡೋಣ. ಇಲ್ಲಿ ಮೊದಲಿಗೆ ಬಂದ್ಬಿಟ್ಟು ಏನಪ್ಪ ಅಂತಂದರೆ ಈ ಒಂದು ಟಿಮ್ ಟಾಮ್ ಆ್ಯಂಡ್ ದ ಕೆನೆಡಿಯನ್ ಬಂದ್ಬಿಟ್ಟು ಈಗ ಬರ್ತಾ ಇಲ್ಲ. ಯಾಕೆಪ್ಪ ಅಂತಂದರೆ ಇವರು ಬಂದ್ಬಿಟ್ಟು ಒಂದು 3 ರೀಸನ್ಸ್ನ ಹೇಳ್ತೀನಿ. ಇದಕ್ಕೆ ಬಂದ್ಬಿಟ್ಟು ಇವ್ರು ಬಂದ್ಬಿಟ್ಟು ಏನು ಮಾಡ್ತಿದ್ದಾರಪ್ಪ ಅಂತಂದರೆ ಈ ಒಂದು ನೇಮ್ನ ಬಂದ್ಬಿಟ್ಟು ಅವ್ರು ಬಂದ್ಬಿಟ್ಟು ನಮ್ಮ ಒಂದು ಚಾನಲಲ್ಲಿ ಏನು ಕೆಲಸ ಮಾಡ್ತಾರಪ್ಪ ಅಂತಂದರೆ ಬನ್ನಿ. ಈಗ ಮೊದಲಿಗೆ ಬಂದ್ಬಿಟ್ಟು ಇವ್ರು ಬಂದ್ಬಿಟ್ಟು ನಮಗೆ ಮೆಸೇಜ್ ಮಾಡ್ತಾರೆ. ಇದು ಬಂದ್ಬಿಟ್ಟು ಬಲ್ಕ್ ಮೆಸೇಜ್ ಅಂತಲೇ ಅನ್ಬೋದು. ಇದು ಬಂದ್ಬಿಟ್ಟು ಒಂದು ಸಾಫ್ಟ್ವೇರಿಂದ ಬರೋ ಒಂದು ಮೆಸೇಜ್ ಅಂತಲೇ ಅನ್ಬೋದು. ಇಲ್ಲಿ ಸಾಫ್ಟ್ವೇರಿಂದ ಬರೋ ಮೆಸೇಜ್ ಅಂತ ಯಾಕೆ ಅಂತಿದ್ದೇನಪ್ಪ ಅಂತಂದರೆ ಇದು ಬಂದ್ಬಿಟ್ಟು ಒಂದೇ ಸಮಯದಲ್ಲಿ ಬಂದ್ಬಿಟ್ಟು ನಿಮ್ಮ ಒಂದು ವಿಡಿಯೋ ಕೂಡ ನೋಡಿದ್ರೆ ಬಂದ್ಬಿಟ್ಟು ಇದೊಂದು ಮೆಸೇಜ್ ಅನ್ನೋದು ನಮಗೆ ಬರುತ್ತೆ. ಹೌದು ಫ್ರೆಂಡ್ಸ್, ನೋಡಿ ಎಷ್ಟೇ ಒಂದು ನಮ್ಮ ಒಂದು ಯೂಟ್ಯೂಬರ್ಸ್ಗೆ ಕ್ರಿಯೇಟರ್ಸ್ಗೆ ಬಂದ್ಬಿಟ್ಟು ಜಸ್ಟ್ ಅವರಿಗೆ ಬಂದ್ಬಿಟ್ಟು ಯಾವುದೇ ವಿಡಿಯೋನ ಅನ್ನೋದು ನೋಡೋದೇ ಇಲ್ಲ, ಬಂದ್ಬಿಟ್ಟು ಈ ಒಂದು ಮೆಸೇಜ್ ಅನ್ನೋದು ಬರ್ತಾ ಇದೆ. ಹೇಗೆ ಅಪ್ಪ ಅಂತಂದರೆ ಇದು ಬಂದ್ಬಿಟ್ಟು ಯಾವನೇ ಒಂದು ಮನುಷ್ಯನಲ್ಲ, ಇದು ಬಂದ್ಬಿಟ್ಟು ಆಟೋ ಜನ್ರೇಟೆಡ್ ಒಂದು ಮಷಿನ್ ಅಂತ ಹೇಳ್ಬೋದು. ಈ ಒಂದು ಆಟೋ ಜನ್ರೇಟೆಡ್ ಮಷಿನ್ ಅಂತ ಹೇಗೆ ಇವಾಗ ಕೆಲಸ ಮಾಡುತ್ತಪ್ಪ ಅಂತಂದರೆ ಇದು 1000 ಸಬ್ಸ್ಕ್ರೈಬರ್ಗಿಂತ ಕಡಿಮೆ ಇದ್ದವರು ಮತ್ತು ನ್ಯೂಲಿ ಆ್ಯಡೆಡ್ ಕ್ರಿಯೇಟರ್ಸ್ ಆಗಿರ್ತಾರೆ. ಅಂಥವ್ರಿಗೆ ಬಂದ್ಬಿಟ್ಟು ಜಾಸ್ತಿ ಒಂದು ಮೆಸೇಜ್ ಬರ್ತಾ ಇದೆ. ಯಾಕೆ ಈ ಒಂದು ಮೆಸೇಜ್ ಬರ್ತಿದೆ ಅಪ್ಪ ಅಂತಂದರೆ ಇಲ್ಲಿ ಮೊದಲಿಗೆ ಬಂದ್ಬಿಟ್ಟು ಏನಪ್ಪ ಅಂದರೆ ಟಿಮ್ ಟಾಮ್ ಆ್ಯಂಡ್ ಕೆನಡಿಯನ್ ಹೋಗಿ ಇಲ್ಲಿ ಇವ್ರು ಬರೋಕ್ಕೆ ಕಾರಣ ಏನು ಅನ್ನೋದನ್ನು ಹೇಳ್ತೀನಿ ಅಂತ ಅಂದಿನಿಲ್ಲ. ಈಗ ಬನ್ನಿ. ಟಿಮ್ ಟಾಮ್ ಆ್ಯಂಡ್ ಕೆನಡಿಯನ್ ಅನ್ನೋದು ಈಗ ಬಂದ್ಬಿಟ್ಟು ರಿಪೋರ್ಟೆಡ್ ಸ್ಪ್ಯಾಮ್ ಅನ್ನುತ್ತಾ ಕೊಟ್ಟಿರ್ತಾರೆ. ಹೌದಾ? ಅದು ಯಾವ ರೀತಿ ಅಂತ ಅಂದರೆ ಅವ್ರು ಬಂದಿರೋ ಒಂದು ಮೆಸೇಜ್ ಬಂದಿದೆಯಲ್ಲ, ಆ ಒಂದು ಮೆಸೇಜ್ಗೆ ನಾವೇನು ಮಾಡಬೇಕಪ್ಪ ಅಂತಂದರೆ ಅದು ಬಂದ್ಬಿಟ್ಟು 3 ಡಾಟ್ ಇರುತ್ತೆ. ಅವ್ರಿಗೆ ರಿಪ್ಲೈ ಮಾಡ್ಬೋದು ಅಥವಾ ಅವ್ರಿಗೆ ಸ್ಪ್ಯಾಮ್ ಅಂತ ನೀವು ಹೆಸರು ಕೊಡ್ಬೋದು, ರಿಪೋರ್ಟ್ ಟು ಸ್ಪ್ಯಾಮ್ ಅಂತ ಕೊಡ್ಬೋದು. ಆ ರೀತಿ ಇಲ್ಲಿ ಬಂದ್ಬಿಟ್ಟು ಆ ಒಂದು ಮೆಸೇಜ್ ಅವ್ರಿಗೆ ಬಂದಿರೋದ್ರಿಂದ ಯೂಟ್ಯೂಬ್ಗೆ ಬಂದ್ಬಿಟ್ಟು ನಾವು ಎಲ್ಲ ರಿಪೋರ್ಟ್ ಮಾಡೋದ್ರಿಂದ ಎಲ್ಲ ಕ್ರಿಯೇಟರ್ಸ್ ಬಂದ್ಬಿಟ್ಟು ರಿಪೋರ್ಟ್ ಮಾಡೋದ್ರಿಂದ ಒಂದು ಪ್ರಾಬ್ಲಮ್ ಇದೆ ಅಂತಬಿಟ್ಟು ಇಂಥವ್ರು ಸ್ಪ್ಯಾಮ್ ರಿಪೋರ್ಟರ್ಸ್ ಆಗಿರ್ಬೇಕಂತ ಅವ್ರನ್ನ ಸ್ಪ್ಯಾಮ್ ಮಾಡಿದೆ. ಈ ರೀತಿ ಸ್ಪ್ಯಾಮ್ ಮಾಡೋದ್ರಿಂದ ಏನಪ್ಪ ಅಂದರೆ ತನ್ನ ಒಂದು ಎಷ್ಟೇ ಮೆಸೇಜ್ ಮಾಡಿದ್ರು ಯಾರಿಗೆ ಬಂದ್ಬಿಟ್ಟು ತಲುಪಲ್ಲ. ಇದು 1ನೇ ಪಾಯಿಂಟ್. ಆದರೆ ಸೆಕೆಂಡ್ ಪಾಯಿಂಟ್ ಬಂದ್ಬಿಟ್ಟು ಏನಪ್ಪ ಅಂತಂದರೆ ಈ ಒಂದು ಚಾನಲ್ಗಳನ್ನ ಏನು ಮಾಡ್ತಾರೆ ಇವರಪ್ಪ ಅಂತಂದರೆ ಈ ಒಂದು ಚಾನಲ್ಗಳನ್ನ ಬಂದ್ಬಿಟ್ಟು ಅವರು ಮಾರಾಟ ಮಾಡ್ತಾರೆ ಅಂತ ಹೇಳ್ಬೋದು. ಅದು ಫ್ರೆಂಡ್ಸ್, ಮಾರಾಟ ಮಾಡ್ತಾರೆ. ಇಂಥ ಒಂದು ಬಹಳ ಒಂದು ವೆಬ್ಸೈಟ್ಸ್ ಇದಾವೆ ಫ್ರೆಂಡ್ಸ್. ಇಲ್ಲಿ ಬಂದ್ಬಿಟ್ಟು ನಮಗೆ 1000 ಸಬ್ಸ್ಕ್ರೈಬರ್ಸ್ ಈ ರೀತಿಯ ಚಾನಲ್ಸ್ಗಳು ಬಂದ್ಬಿಟ್ಟು ಹೆಚ್ಚಿನ ಒಂದು ಸಬ್ಸ್ಕ್ರೈಬರ್ ಆದಮೇಲೆ ಇದನ್ನು ಒಂದು ರೇಟ್ ಅಂತ ಫಿಕ್ಸ್ ಮಾಡಿ ಅಲ್ಲಿ ಮಾರಾಟ ಮಾಡ್ತಾರೆ ಫ್ರೆಂಡ್ಸ್. ನಿಮ್ಗೆ ಈಗಲೂ ಕೂಡ ಸಿಗುತ್ತೆ. ಕೆಲವೊಂದು ವೆಬ್ಸೈಟ್ಸ್ಗಳಲ್ಲಿ ಬಂದರೆ ನಿಮಗೆ 1000, 2000 ಅಲ್ಲದೆ 10,000, 1 ಲ್ಯಾಕ್ವರೆಗೂ ಇಲ್ಲಿ ಬಂದ್ಬಿಟ್ಟು ಸಿಗುತ್ತೆ. ನೀವು ಇಂಥ ಒಂದು ಚಾನಲ್ನ ಬಂದ್ಬಿಟ್ಟು ನೀವು ಸರ್ಚ್ ಮಾಡಿ ಅಥವಾ ಅಲ್ಲಿ ಕ್ಲಿಕ್ ಮಾಡಿದ್ಮೇಲೆ ಒಂದು ಲೋಗನ್ ಅಂತ ಅದ್ರ ಮೇಲೆ ಅಲ್ಲಿ ಬಂದ್ಬಿಟ್ಟು ಎಷ್ಟೋ ಜನ ಸಬ್ಸ್ಕ್ರೈಬರ್ ಆಗಿರ್ತಾರೆ. ಅಲ್ಲಿ ನೋಡಿದ್ರೆ ಒಂದು ವಿಡಿಯೋನ ಅವರು ಬಂದ್ಬಿಟ್ಟು ಅಪ್ಲೋಡ್ ಮಾಡಿರೋದು. ಈ ಟ್ರಿಕ್ ಏನಪ್ಪ ಅಂತಂದರೆ ಇವ್ರು ಬಂದ್ಬಿಟ್ಟು ಒಂದು ಟ್ರಿಕ್ನ ಅಳವಡಿಸಿರ್ತಾರೆ. ಏನಪ್ಪ ಅಂತಂದರೆ ನ್ಯೂ ಕ್ರಿಯೇಟರ್ಸ್ ಬಂದ್ಬಿಟ್ಟು ಏನಪ್ಪ ಅಂತಂದರೆ ನಿಮ್ಮ ಒಂದು ವಿಡಿಯೋ ಸೂಪರ್ ಆಗಿದೆ ಬ್ರೋ ಆ್ಯಂಡ್ ನೈಸ್ ಬ್ರೋ ಅಂತ ಮೆಸೇಜ್ ಮಾಡಿದಾಗ ಅವ್ರು ಬಂದ್ಬಿಟ್ಟು ರಿಪ್ಲೈ ಮಾಡ್ತಾರೆ. ಹೌದಾ? ರಿಪ್ಲೈ ಮಾಡ್ತಾರೆ ಒಂದು. ಇಲ್ಲಾಂದರೆ ಏನಪ್ಪ ಅಂತಂದರೆ ಅವರೊಂದು ಚಾನಲ್ನ ಸಬ್ಸ್ಕ್ರೈಬ್ ಆಗ್ತಾರೆ. ಈ ಒಂದು ಸೂಪರ್ ಕಂಟೆಂಟ್ ಬ್ರೋ ಆ ರೀತಿ ಬೆಳೆದಾಗ ಯಾರಿಗಾದರೂ ಅದು ರೋಮಾಂಚನ ಸ್ಥಿತಿ ಅಂತ ಅನಿಸ್ತಾರ. ಆ ರೀತಿ ಆಗಿಬಿಟ್ಟು ಏನಪ್ಪ ಅಂದರೆ ಒಂದು ಸಬ್ಸ್ಕ್ರೈಬ್ ಆಗ್ತಾರೆ. ಸಬ್ಸ್ಕ್ರೈಬ್ ಆದಮೇಲೆ ಇದನ್ನ ಏನು ಮಾಡ್ತಾರಪ್ಪ ಅಂತಂದರೆ ಇನ್ನೊಬ್ಬರಿಗೆ ಮಾರಾಟ ಮಾಡ್ತಾರೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ 3rd ಪಾಯಿಂಟ್ ಅಂತ ಅಂದಿನಲ್ಲ, ಈ ಒಂದು 3rd ಪಾಯಿಂಟ್ ಬಂದ್ಬಿಟ್ಟು ಏನಪ್ಪ ಅಂತಂದರೆ ಈ 3rd ಪಾಯಿಂಟ್ ಅನ್ನೋದು ಹೇಗಿದೆಯಪ್ಪ ಅಂತಂದರೆ ನಮಗೆ ಶಾಕ್ ಆಗುತ್ತೆ. ಯಾಕಪ್ಪ ಅಂದರೆ ಯಾರೇ ಒಂದು ನಮ್ಮ ಒಂದು ಚಾನಲ್ನ ಬಂದ್ಬಿಟ್ಟು ರಿಪೋರ್ಟ್ ಮಾಡ್ಬೋದು, ಇವರು ಕರೆಕ್ಟಾಗಿ ಮಾಡ್ತಿಲ್ಲ ಅಥವಾ ಸ್ಪ್ಯಾಮ್ ಒಂದು ಚಾನಲ್ ಅಂತೇಳಿ ಈ ರೀತಿ ಮಾಡಿದಾಗ ಅಂದರೆ ಬಲ್ಕ್ ಯೂಟ್ಯೂಬ್ ಚಾನಲ್ ಆಗಿ ಈ ಒಂದು ಚಾನಲ್ ಅನ್ನೋದು ಮಾರ್ಪಡುತ್ತೆ. ಆದ ಕಾರಣ ಈ ಒಂದು ರಿಪೋರ್ಟ್ ಎಲ್ಲರೂ ನಿಮಗೆ ಇಂಥ ರೀತಿಯ ಒಂದು ಮೆಸೇಜ್ ಬಂದಾಗ ಅಂದರೆ ನಮಗೆ ಕಾಮೆಂಟ್ ಮಾಡ್ತಾರಲ್ಲ ಇಂಥವ್ರು, ಒಂದು ಕಾಮೆಂಟ್ಗೆ ಬಂದ್ಬಿಟ್ಟು ನೀವು ಇವರು ಒಂದು ಅನುಮಾನ ಆದರೆ ಏನಪ್ಪ ಅಂತಂದರೆ ಅವ್ರಿಗೆ ಬಂದ್ಬಿಟ್ಟು ರಿಪೋರ್ಟ್ ಟು ಸ್ಪ್ಯಾಮ್ ಅಂತಲೇ ಕೊಡಿ. ಅವಾಗ ಏನಪ್ಪ ಅಂತಂದರೆ ಈ ಒಂದು ಯೂಟ್ಯೂಬ್ ಟೀಮ್ಗೆ ಅನ್ನೋದು ಹೆಚ್ಚಿನ ಒಂದು ಚಾನಲ್ಸ್ಗಳನ್ನ
ಯಾವ ರೀತಿ ಒಂದು ಸ್ಪ್ಯಾಮ್ ಅಂತ ಬರುತ್ತಲ್ಲ, ರಿಪೋರ್ಟ್ ಟು ಸ್ಪ್ಯಾಮ್ ಅಂತ ಕೊಟ್ಟಾಗ ಅವ್ರಿಗೆ ಬಂದ್ಬಿಟ್ಟು ಸ್ಪ್ಯಾಮ್ ಚಾನಲ್ಸ್ ಅಂತ ಅಲ್ಲಿ ಶೇಖರಣೆ ಆಗುತ್ತೆ. ಅದು ಜಾಸ್ತಿ ಆದಾಗ ಬಂದ್ಬಿಟ್ಟು ಈ ಒಂದು ಗೂಗಲ್ ಅನ್ನೋದು ಅದನ್ನು ಬಂದ್ಬಿಟ್ಟು ರಿಮೂವ್ ಮಾಡುತ್ತೆ ಅಂತ ಒಂದು ಚಾನಲ್ನ ಯೂಟ್ಯೂಬ್ನಿಂದ. ಇಷ್ಟೇ ಫ್ರೆಂಡ್ಸ್, ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅನಿಸುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ. ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲಪ್ಪ ಅಂತಂದರೆ ಇಷ್ಟೇ ಫ್ರೆಂಡ್ಸ್. ಈ ಒಂದು ನಾನು ಬಂದ್ಬಿಟ್ಟು ಎಲ್ಲ ಯೂಟ್ಯೂಬ್ ರಿಲೇಟೆಡ್ ವಿಡಿಯೋಗಳನ್ನ ಮಾಡ್ತಾ ಇರ್ತೀನಿ. ಇಷ್ಟೇ ಫ್ರೆಂಡ್ಸ್ ಈ ಒಂದು ವಿಡಿಯೋ. ಜೈ ಹಿಂದ್, ಜೈ ಕರ್ನಾಟಕ.